ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಭೂಮಾಫಿಯಾದವರಿಗೆ ಸಿಂಹಸ್ವಪ್ನವಾಗಿರುವ ನಿವೃತ್ತ ಜಡ್ಜ್ ಕುಮಾರ್ ದೇಶಪಾಂಡೆ ಪ್ರತಿದಿನ ಅಕ್ರಮ ಕಟ್ಟಡಗಳನ್ನು ನೆಲಸಮಗೊಳಿಸುತ್ತಾ ಇದುವರೆಗೆ ನಡೆಯುತ್ತಿದ್ದ ಸತತ ಅನ್ಯಾಯವನ್ನು ತಡೆಯುವ ದಿಶೆಯಲ್ಲಿ ಕಾರ್ಯಪ್ರವೃತ್ತರಾದ ಶ್ರೀ ಕುಮಾರ್ ದೇಶಪಾಂಡೆಯವರು ತಮ್ಮ ಈ ಕೆಲಸಗಳಿಂದಾಗಿ ಭೂಮಾಫಿಯಾದವರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದ್ದಾರೆ. ಇದೆಲ್ಲ ನೋಡಿದ್ರೆ ಇವತ್ತೆಲ್ಲ ನಾಳೆ ಕುಮಾರ್ ದೇಶಪಾಂಡೆ ಅವರು ನಮ್ಮ ದುಡ್ಡು ವಾಪಸ್ ಕೊಡಿಸ್ತಾರೆ ಅನ್ಸುತ್ತೆ. ಕುಮಾರ್ ದೇಶಪಾಂಡೆ ಅವರೇ ಆಯೋಗದ ಹೆಡ್ ಆಗಲಿ ಅಂತ CSP ಅವರು ಶಿವಕೃಷ್ಣ ದೇಸಾಯಿ ಅವರು ನಮ್ಮ ಪ್ರತಿಭಟನೆಗೆ ಎಂಕರೇಜ್ ಮಾಡಿದ್ದು. ಈ ಅಮ್ಮ ಸುಮ್ಮನೆ ಗಲಾಟೆ ಮಾಡಿಬಿಟ್ರು. ಸುಮ್ಮನಿದೆ ಸಾಕು. ಪ್ರತಿಭಟನೆ ಮಾಡಿಸ್ಬೇಕು ಅಂತಿದ್ರೆ ಬೇರೆ ಯಾರ ಕೈಲಾದರೂ ಮಾಡಿಸ್ಬೇಕಾಗಿತ್ತು, ನಿನ್ನ ಕೈಲೇ ಯಾಕೆ ಮಾಡಿಸ್ಬೇಕಾಗಿತ್ತು? ಆ ಮಿಶ್ರಾ ಕಡೆಯವರು ಚಿತ್ರಂಜನನ್ ಮರ್ಡರ್ ಮಾಡಿದ ಹಾಗೆ ನಿನ್ನನ್ನು ಮಾಡಿಬಿಟ್ಟಿದ್ರೆ ನಾವು ಏನು ಮಾಡಬೇಕಾಗಿತ್ತು? ಯಾಕಮ್ಮ ಹಾಗೆ ಕೂಗಾಡ್ತೀಯಾ? ನಾನೇನು ಮರ್ಡರ್ ಆಗಿಲ್ವಲ್ಲ, ದೇವ್ರ ಪೂಜೆ ಮಾಡ್ತಿದ್ಯಾ, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡು. ನನಗೆ ಗೊತ್ತು ದೇವ್ರ ವಿಚಾರ, ನೀ ಏನು ಹೇಳ್ಕೊಡಕ್ಕೆ ಬರಬೇಡ. ದೇವ್ರು ಯಾವತ್ತೂ ನನ್ನ ಕಡೆಗೆ ಇರೋದು. ನಾನು ಶಾರದಾ ಮೂರ್ತಿ ಕಡೆನೇ ಇರೋದು ಅಂತ ದೇವ್ರು ಪ್ರೆಸ್ ಮೀಟ್ ಮಾಡಿ ಹೇಳಿಕೆ ಕೊಟ್ಟಿದ್ದ ನೋಡು. ನೋಡಿ, ದೇವ್ರನ್ನ ಹಾಗೆಲ್ಲ ಹಾಸ್ಯ ಮಾಡಬೇಡಿ ನೀವು. ಹಾಸ್ಯ ಮಾಡ್ತಿರೋದು ದೇವ್ರನ್ನೆಲ್ಲ ಕಣೆ, ನಿನ್ನ. ಎರಡು ಒಂದೇ. ನೀವು ಹೀಗೆ ಹಾಸ್ಯ ಮಾಡೋದಕ್ಕೆ ನಮ್ಮ ಅಪಾರ್ಟ್ಮೆಂಟ್ ಬಿದ್ದೋಗಿದ್ದು. ಅಬ್ಬಾ, ವಿಷಯನ ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋಗ್ತೀಯಮ್ಮ ನೀನು? ನೋಡು ಮತ್ತಿವ್ರನ್ನ. ಕುಮಾರ್ ದೇಶಪಾಂಡೆ ಇದ್ದಾರಲ್ಲ, ಅವ್ರ ಮಗಳು ಪ್ರಜ್ಞಾ, ಅವ್ರನ್ನ ಅವ್ರ ಗಂಡ ಕರ್ಕೊಂಡು ಹೋದ್ರಂತೆ. ಹೌದೇನೆ? ಅದ್ಯಾರೋ ರೌಡಿ ರಾಜು ಅಂತಾರಲ್ಲ, ಅವನೇನಾ? ನೆನೆ ಶಶಿ ಹೇಳ್ತಾ ಇದ್ದ. ಅಯ್ಯೋ, ಅವನ ಜೊತೆ ಯಾಕೆ ಕಳ್ಸಕ್ಕೆ ಹೋದ್ರು? ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರು ಅವನು? ಪಾಪ ಒಳ್ಳೆ ಹುಡುಗಿ ಇವಳು. ಇಲ್ಲಮ್ಮ, ಈಗ ಅವ್ನು ಬದಲಾಗಿದ್ದಾನಂತೆ, ಒಳ್ಳೆಯವನಾಗಿದ್ದಾನೆ ಅಂತ ಶಶಿ ಹೇಳ್ತಾ ಇದ್ದ. ಅಯ್ಯೋ, 8:15 ಕಣಮ್ಮ. 8 ಗಂಟೆ ಬಸ್ ಮಿಸ್ ಆಯಿತು, ಇನ್ನು 9 ಗಂಟೆ ಬಸ್ಗೆ ಹೋಗಬೇಕು. ತುಂಬಾ ರಶ್ಶು ಆ ಬಸ್ಸು. ಅದು ಅಲ್ಲದೆ ಆ ಬಸ್ಗೆ ಪುಂಡ್ ಹುಡುಗರು ಬರ್ತಾರೆ, ತುಂಬ ಕೆಟ್ಟದಾಗಿ ಬಿಹೇವ್ ಮಾಡ್ತಾರೆ. ಮೊನ್ನೆ ಒಬ್ಬನಿಗೆ ಚಪ್ಪಲಿ ತೊಗೊಂಡು ಕೊಟ್ಟೆ ನೋಡು. ಒಂದು ಮುಗ್ಧ ಹುಡುಗಿ ಜೊತೆ ಕೆಟ್ಟದಾಗಿ ಬಿಹೇವ್ ಮಾಡ್ತಿದ್ರಮ್ಮ. ಅಯ್ಯೋ ರಾಮ, ಅವನೇನಾದ್ರೂ ಮನೆ ಹತ್ರ ಬಂದು ಗಲಾಟೆ ಮಾಡಿದ್ರಿ ಏನೇ ಗತಿ? ನೀನು ಯಾಕೆ ಅವನ ತಂಟೆಗೆ ಹೋಗ್ಬೇಕಾಗಿತ್ತೋ? ಯಾರು ಏನಾದರೂ ಮಾಡ್ಕೊಳ್ಳಿ ಅಂತ ನಿನ್ನ ಪಾಡಿಗೆ ನೀ ತಲೆ ತಗ್ಗಿಸ್ಕೊಂಡು ಕಾಲೇಜಿಗೆ ಹೋಗ್ಬಾರ್ದಿತ್ತ? ಅಮ್ಮ, ಆ ಹುಡುಗಿ ಇನ್ನು PUC ಓದ್ತಾ ಇದ್ದಾಳೆ. ಈಗ ತಾನೇ ಹಳ್ಳಿಯಿಂದ ಬಂದು ಕಾಲೇಜಿಗೆ ಸೇರ್ಕೊಂಡಿದ್ದಾಳೆ. ಅಷ್ಟೊಂದು ರಶ್ ಇರೋ ಬಸ್ನಲ್ಲಿ ಅವಳ ಪಾಡಿಗೆ ಅವಳು ನಿಂತಿದ್ಲು. ಈ ಹುಡುಗ ಹೋಗಿ ಅವಳ ಹತ್ರ ಮಿಸ್ಬಿಹೇವ್ ಮಾಡ್ತಾ ಇದ್ದ. ಪಾಪ ಹುಡುಗಿ ಕಣ್ಣಲ್ಲಿ ನೀರು ಹಾಕೋತಿದ್ಲಮ್ಮ. ಇದನ್ನ ನೋಡಿಕೊಂಡು ನಾ ತಲೆ ತಗ್ಗಿಸ್ಕೊಂಡು ಕಾಲೇಜ್ಗೆ ಹೋಗ್ಬೇಕಾ? ಅದಕ್ಕೆ ಹೋಗಿ ಚಪ್ಪಲಿ ನಾನು ಕೊಟ್ಟೆ. ಆಮೇಲೇನಾಯ್ತು? ಆಮೇಲೆ ಎಲ್ಲರಿಗೂ ಧೈರ್ಯ ಬಂತು, ಎಲ್ಲರೂ ಎದ್ದು ಒಂದೊಂದು ಗುದ್ದು ಹಾಕಿದ್ರು ಅವನಿಗೆ. ಅದಕ್ಕಿಂತ ಮುಂಚೆ ಎಲ್ಲರೂ ಹೆದರ್ಕೊಂಡು ಸುಮ್ಮನೆ ಇದ್ರು. ನೀನೇನೋ ಧೈರ್ಯವಾಗಿ ಹೊಡೆದು ಬಂದ್ಬಿಟ್ಟೆ. ಈಗ ಅವನ ಮನೆ ಹತ್ರ ಬಂದು ಗಲಾಟೆ ಮಾಡ್ತಾನೆ ನೋಡು, ಅವಾಗ ನಾವು ಏನು ಮಾಡಬೇಕು? ಎಂಥದ್ದು ಆಗಲ್ಲ, ಸುಮ್ಮನೆ ಇರಮ್ಮ. ಏನೇ ಆಗಲಿ, ಇನ್ಮೇಲೆ ದಿನಾ ಬೆಳಿಗ್ಗೆ ನೀನು 20 ಸತಿ ಹನುಮಾನ್ ಚಾಲೀಸ ಹೇಳ್ಕೊ. ಯಾರೂ ನಿನ್ನ ತಂಟೆಗೆ ಬರೋದಿಲ್ಲ. ಇಂಥದಕ್ಕೆಲ್ಲ ಹನುಮಂತನೇ ಕರೆಕ್ಟು. ಪುಟಿ, ನೀನು ದಿನ ಬಸ್ಸಲ್ಲಿ ಹೋಗೋದು, ರಶಲ್ಲಿ ತೊಂದರೆ ಆಗೋದು, ಇದೆಲ್ಲ ಯಾತಕ್ಕೆ? ಒಂದು 2 ವೀಲರ್ ತೊಗೊಂಡ್ಬಿಡು. ಹೌದು ಕಣೆ, ನೀವೊಂದು 2 ವೀಲರ್ ತೊಗೊಂಡ್ಬಿಡು, ಅವಾಗ ಇದೆಲ್ಲ ತಂಟೆನೇ ಇರೋದಿಲ್ಲ. ಆದರೆ ಕಬ್ಬಿಣದ ಮಾತ್ರ ತಗೋಬೇಡ, ಅದು ನಿನ್ನ ನಕ್ಷತ್ರಕ್ಕೆ ಆಗಿ ಬರೋದಿಲ್ಲ. ಕಬ್ಬಿಣದ್ದಲ್ದೆ ಇನ್ನೇನು ಚಿನ್ನದ್ದಿರುತ್ತೆ ನಮ್ಮ 2 ವೀಲರು. 1 ಕೋಟಿ ರೂಪಾಯಿ ಕೊಡ್ತೀಯಾ ಹೇಳು, ಚಿನ್ನದ್ದೇ ತಗೋತೀನಿ. ಅಪ್ಪ, 2 ವೀಲರ್ ಅಂದರೆ ಸುಮ್ಮನಾಗತ್ತಾ? 20,000 ಮೇಲಾಗತ್ತಪ್ಪ. ಬ್ಯಾಂಕಲ್ಲಿ ಲೋನ್ ತೊಗೊಂಡ್ರಾಯ್ತು, ಸಂಬಳ ಬರ್ತಲ್ಲ ನಿನಗೆ, ತಿಂಗಳು ಕಟ್ಟಿದ್ರಾಯ್ತು. ಬಸ್ ಚಾರ್ಜು ಹತ್ತತ್ರ ಅಷ್ಟೇ ಆಗುತ್ತೆ. ಹೇಗೂ ನಮ್ಮ ಬ್ಯಾಂಕ್ ಇದೆಯಲ್ಲ. ಈಗ ನಮ್ಮ ಬ್ಯಾಂಕಲ್ಲಿ ನಮಗೆಲ್ಲ ಲೋನ್ ಕೊಡ್ತಾರೆ. ಹುಚ್ಚುಚ್ಚಾಗ CSP ಮಾತು ಕೇಳಿಕೊಂಡು ನಾವೇ ನಿಮಗೆ ಲೋನ್ ತೀರಿಸ್ಬೇಕಾಗಿಲ್ಲ, ನೀವೇ ನಮಗೆ ದುಡ್ಡು ಕೊಡಬೇಕು ಅಂತ ನನ್ನ ಹೆಸರಲ್ಲಿ ನೋಟಿಸ್ ಕಳಿಸ್ದೆ. ಈಗ ಎಲ್ಲರೂ ನನ್ನ ನೋಡಿ ಗುರ್ರೆ ಅಂತಾರೆ.
ಮೊದಲು ಎಷ್ಟು ಚೆನ್ನಾಗಿ ಕೂರಿಸಿ ನನ್ನನ್ನು ನಗ್ತಾ ಮಾತಾಡಿಸ್ತಾ ಇದ್ರು. ನಿನ್ನೆ 100 ರೂಪಾಯಿ ಡ್ರಾ ಮಾಡೋಕ್ಕೆ ಬ್ಯಾಂಕಿಗೆ ಹೋಗಿದ್ದೆ. ಅರ್ಧ ಗಂಟೆ ಕಾಯಿಸ್ಬಿಟ್ಟು ಆಮೇಲೆ ಕೊಟ್ಟರು. ಇನ್ನು ಇವಳಿಗೆ 2 ವೀಲರ್ಗೆ ಲೋನ್ ಕೊಟ್ಬಿಡ್ತಾರಾ? ಎಂಥದ್ದು ಇಲ್ಲ. ಆ CSP ಮಾಡೋ ಕೆಲಸ ಒಂದೊಂದಲ್ಲ. ಸರಿ, ಡಬ್ಬಿಗೆ ತಿಂಡಿ ಹಾಕಿದ್ಯಾ? ಹಾಕಿಟ್ಟಿದ್ದೀನಿ, ಕೊಡ್ತೇನಿರೆ ಯಬ್ಬ. ತಗೋ, ಉಪ್ಪಿಟ್ಟಿಟ್ಟಿದ್ದೀನಿ. ಒಂಚೂರು ಉಪ್ಪು ಜಾಸ್ತಿ ಹಾಕಿದ್ದೀನಿ, ಒದಗ್ಲಿ ಅಂತ. ಇಲ್ಲೋದ್ರೆ ಇವರೇ ಎಲ್ಲ ತಿಂದ್ಬಿಡ್ತಾರೆ. ಬರ್ತೀನಿ ಅಪ್ಪ, ಬರ್ತೀನಿ. ಹುಷಾರು ಕಣೆ, ಯಾರ ತಂಟೆಗೂ ಹೋಗ್ಬೇಡ ನೀನು. ಆಯ್ತು. ಯಾಕೆ ಆವಾಗಿಂದ ಹೀಗೆ ಕೂತಿದ್ದೀರಾ? ಹಿಮೇಶ್, ಸ್ವಲ್ಪ ಆಚೆ ಇರು. ಏನಾಯ್ತು? ಏನಿಲ್ಲ, ಇವತ್ತು ಮನೆ ಪೂಜೆನಲ್ಲಿ ನಡೆದದ್ದು ನೆನೆಸ್ಕೊಂಡು ಕೂತಿದ್ದೀನಿ. ನನಗೂ ತಲೆ ತುಂಬ ಅದೇ ತುಂಬಿಕೊಂಡಿದೆ. ಛೇ, ಎಂಥ ಕೆಲಸ ಆಗೋಯ್ತಲ್ವ. ಜಯ, ಪ್ರಜ್ಞಾನ್ ಪೂಜೆ ಆದಮೇಲೆ ಗಂಡನ ಮನೆ ಕಳಿಸಿದ ನಿರ್ಧಾರ ಸರಿನಾ? ಅವಳೇ ಇದೆಲ್ಲ ಮಾಮೂಲಿ, ನಾನು ಹೋಗ್ತೀನಿ ಅಂತ ಹಠ ಹಿಡಿದ್ರೆ ನಾವೇನು ಮಾಡೋಕ್ಕಾಗತ್ತೆ? ಮನೆಯವ್ರ ಮುಂದೆ, ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಮುಂದೆ ಇಷ್ಟೊಂದು ಅವಮಾನ ಮಾಡ್ತಾನೆ ಅಂದರೆ, ಅಷ್ಟು ಹಾರ್ಷಗಳಿಗೆ ಬೈತಾನೆ ಅಂದರೆ, ನಾವ್ಯಾರೂ ಇಲ್ಲದೇ ಇರೋದು ಏನು ಗತಿ? ನೋಡು, ತಾಳ್ಮೆ ಕಳ್ಕೊಂಡು ಹೇಗೆ ಹೊಡೆಯಕ್ಕೆ ಹೋದ ಅವನು. ಅದು ನಾನು ನಿಮ್ಮ ಹತ್ರ ಹೇಳಿರಲಿಲ್ಲ. ಏನು? ರಾಜುಗೆ ಧ್ರುವನ್ ಕಂಡ್ರೆ ಆಗೋದಿಲ್ವಂತೆ. ಅವನು ಪ್ರಜ್ಞನ್ ಬಗ್ಗೆ ತುಂಬ ಪೊಸೆಸಿವ್. ಅದಕ್ಕೆ ಅವನು ಧ್ರುವನ್ ನೋಡಿ ಹಾಗಾಡಿದ್ದು. ಇವತ್ತು ಧ್ರುವ ಪೂಜೆ ಟೈಮಲ್ಲಿ ಪ್ರಜ್ಞನ್ನ ಮಾತಾಡ್ಸಿದ್ನಲ್ಲ, ಅದಕ್ಕೆ ಹಾಗಾಡಿದ್ದು ರಾಜು. ಆದರೂ ಕ್ರೂಯಲ್ ಅಲ್ವಾ? ಎಲ್ಲರೂ ಮುಂದೆ ಅವಳಿಗೆ ಹೊಡೆಯಕ್ಕೆ ಹೋದ, ಅಷ್ಟೊಂದು ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ದ. ಅದಕ್ಕೆ ನನಗೆ ಕೋಪ ನೆತ್ತಿಗೇರಿತು. ಯಾಕೋ ಈಚೀಚೆಗೆ ನಿಮಗೆ ಕೋಪ ಜಾಸ್ತಿ ಆಗಿದೆ. ಅವನು ಹಾಗೆ ಮಾಡ್ದ ಅಂತ ನೀವು ತಡೆಯೋದು ಬಿಟ್ಬಿಟ್ಟು ನೀವು ಹಾಗೆ ಮಾಡಿದ್ರೆ? ಶಾಂಭವಿ ಮನೆಯವರಿದ್ದರು, ಧ್ರುವಕುಮಾರ್ ಇದ್ದ, SP ದೇವಾನಂದ್, ಸ್ಪೆಷಲ್ ಆಫೀಸರ್ ಮೋಹಿನಿ ಮಹಾದೇವನ್. ಇವರೆಲ್ಲರೆದುರಿಗೂ ನೀವು ತಾಳ್ಮೆ ತಪ್ಪಿ ಅವನಿಗೆ ಹೊಡೆಯೋದಕ್ಕೆ ಹೊರಟೋಗಿದ್ರಲ್ಲ, ಒಳಗೆ ಕರೆದು ಬುದ್ಧಿ ಹೇಳ್ಬೋದಾಗಿತ್ತಲ್ವ? ಏನು ಮಾಡಲಿ ಜಯ, ಭಯ ಆಗುತ್ತೆ ನನಗೆ. ಹಿಂದೆ ಪ್ರಜ್ಞಾಗ ಮಾಡ್ದಾಗ ಮತ್ತೆ ಮಾಡಿಬಿಡ್ತೇನೋ ಅನ್ನೋದು ಆತಂಕ ಬೇರೆ. ಪಾಪ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಎಷ್ಟು ಕಷ್ಟಗಳನ್ನ ಎದುರಿಸ್ಬೇಕಾಯ್ತು ನೋಡು. ಮತ್ತೆ ಅವಳಿಗೆ ಯಾವುದೇ ತೊಂದರೆ ಆಗಬಾರದು ಅನ್ನೋ ಪ್ರೊಟೆಕ್ಟಿವ್ ಫೀಲಿಂಗ್ ಇದೆಯಲ್ಲ, ಅದು ನನ್ನ ಕೈಲಿ ಹೀಗೆ ಮಾಡಿಸಿ ನಾನೇನು ಮಾಡಲಿ? ನನಗೂ ಅದೇ ಆತಂಕ ಇದೆ ರೀ ಮನಸ್ಸಿನಲ್ಲಿ. ಆದರೆ ಮನೆಯಲ್ಲಿ ಬೇರೆಯವ್ರ ಎದುರಿಗೆ ನಾವು ಹೀಗೆ ಮಾಡಬಾರ್ದಲ್ವ? ರಾಜುದೇನೋ ಹುಡುಗ ಬುದ್ಧಿ ಪರವಾಗಿಲ್ಲ, ಆದರೆ ನೀವು ಏನೋ ಆಗೋಯ್ತು ಬಿಡು. ನಿಮ್ಗೆ ಯಾಕೋ ಈಚೆಗೆ ಕೋಪ ಜಾಸ್ತಿ ಆಗ್ತಾ ಇದೆ. BP ಜಾಸ್ತಿ ಆಗಿದೆಯೋ ಏನೋ, ಡಾಕ್ಟ್ರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ಆಯಿತು, ನಾಳೆ ಹೋಗಿ ಚೆಕ್ ಮಾಡಿಸ್ಕೊಳ್ತೀನಿ. ಸರಿ, ಲೇಟ್ ಆಯಿತು, ಮಲಗ್ಕೊಳ್ಳಿ. ಆಯ್ತು, ನೀನು ಹೋಗಿ ಮಲಗು. ಏನು ರಿಷಾರ್ದ್ ಅವರೇ, ಇಷ್ಟು ಬೇಗ ಬಂದುಬಿಟ್ಟಿದ್ದೀರಿ? ಸರ್, 2-3 ದಿನದಿಂದ ಬಂದಿರಲಿಲ್ವಲ್ಲ ಸರ್, ಅದಕ್ಕೆ ಯಾವುದಾದ್ರೂ ಅರ್ಜೆಂಟ್ ಮ್ಯಾಟರ್ ಇದ್ದರೆ ಮುಗಿಸ್ಬಿಡೋಣ ಅಂತ ಹೇಳಿಬಿಟ್ಟು ಬೆಳಿಗ್ಗೆ 6 ಗಂಟೆಗೆ ಬಂದೆ ಸರ್. ಓಹ್ ಗುಡ್. ಏನೇನು ಟೈಪ್ ಮಾಡಿದ್ರಿ ಇವತ್ತು? ಸರ್, ಇದು 2ನೇದು ಸರ್. ಯಾವುದೋ ಮೆಡಿಕಲ್ ನೆಗ್ಲಿಜೆನ್ಸ್ ಮ್ಯಾಟರ್ನ ಡ್ರಾಫ್ಟ್ ಮಾಡಿ ಇಟ್ಟಿದ್ರಲ್ಲ ಸರ್,
ಅದನ್ನು ಮಾಡ್ತಿದ್ದೀನಿ. ಓ ವೆರಿ ಗುಡ್ ವೆರಿ ಗುಡ್. ಸ್ಪೆಲ್ಲಿಂಗ್ ತಪ್ಪಿಲ್ಲದೆ ಮಾಡ್ಬೇಕ್ರಿ. ಕನ್ನಡದಲ್ಲಿ ಇದೆಯಲ್ಲ ಸರ್, ಪರವಾಗಿಲ್ಲ. ಆದರೂ ಇಂಗ್ಲೀಷಲ್ಲಿ ಬೇಕಾದಷ್ಟು ಮೆಡಿಕಲ್ ಟರ್ಮ್ಸ್ ಇದೆಯಲ್ರಿ. ಸರ್ ನೋಡ್ಕೊಂಡು ಮಾಡ್ತೀನಿ ಸರ್. ಹುಷಾರಾಗಿ ನೋಡ್ಕೊಂಡು ಮಾಡಬೇಕು. ಹ್ಞೂ ಸರ್. ಗುಡ್. ಓಕೆ, ಮೊದಲನೇದು ಯಾವ ಟೈಪ್ ಮಾಡಿದ್ರಿ? ಸರ್ ನಿಮ್ಮ ಟೇಬಲ್ ಮೇಲೆ ಯಾವುದೋ ಹೆಂಗಸ್ಗೆ ಒಂದು ಸ್ಟ್ರಾಂಗ್ ಆಗಿ ಡಿವೋರ್ಸ್ ನೋಟಿಸ್ ಡ್ರಾಫ್ಟ್ ಮಾಡಿಟ್ಟಿದ್ರಲ್ಲ ಸರ್, ಅದನ್ನು ಮಾಡಿದ್ದೀನಿ ಸರ್. ಹಾಂ, ನಾನು ಡೈವೋರ್ಸ್ ನೋಟಿಸ್ ಡ್ರಾಫ್ಟ್ ಮಾಡಿಟ್ಟಿದ್ದ. ಹ್ಞೂ ಸರ್, ಅಲ್ಲ ಟೇಬಲ್ ಮೇಲೆ ಇತ್ತಲ್ಲ ಸರ್, ಅಡ್ರೆಸ್ಸು ಇತ್ತು. ಅರ್ಜೆಂಟ್ ಇರಬಹುದೇನೋ ಅಂತ ನಾನೇ ರಿಜಿಸ್ಟರ್ ಪೋಸ್ಟ್ ಮಾಡಿ ಬಂದುಬಿಟ್ಟೆ ಸರ್. ಕಡೆ 3 ಲೈನು ಅರ್ಜೆಂಟಾಗಿ ಡಿವೋರ್ಸ್ ಬೇಕು ಅಂತ ನಾನೇ ಸೇರಿಸಿ ಕಳಿಸ್ಬಿಟ್ಟೆ ಸರ್. ಹೌದಾ? ಡೈವೋರ್ಸ್ ನೋಟಿಸ್ ನಾನು ಯಾವುದು ಡ್ರಾಫ್ಟ್ ಮಾಡಿಲ್ವಲ್ಲ. ಯಾವುದು ಹೇಳಿ, ಏನಂತ ಹೇಳಿ? ಹೇಮಗಿರಿನವರು ಸರ್ ಆ ಹೆಂಗಸು. ಗಂಡ ಇದೇ ಊರಿನಲ್ಲಿದ್ದಾನೆ ಅಂತ ಕಾಣಿಸುತ್ತೆ. ತುಂಬ ಸ್ಟ್ರಾಂಗಾಗಿ ಬೈದು ಬರ್ದಿದ್ರಿ ಸರ್ ಡೈವೋರ್ಸ್ ನೋಟಿಸು. ಶೀಲಾ ಪಿ ಅಂತ ಆ ಹೆಂಡತಿ ಹೆಸರು. ಶೀಲಾ ಪಿ, ಅದನ್ನು ರಿಜಿಸ್ಟರ್ ಪೋಸ್ಟಲ್ಲಿ ಕಳಿಸ್ಬಿಟ್ರಾ? ಹ್ಞೂ ಸರ್, 37,000 ರೂಪಾಯಿ ಆಗಿದೆ ಸರ್ ಚಾರ್ಜು. ಅದನ್ನು ನಾನೇ ಕೊಟ್ಟಿದ್ದೀನಿ. ಆಮೇಲೆ ಕೊಡಿ ಸರ್, ಪರವಾಗಿಲ್ಲ. ರೀ, ಕೊಡೋ ಕತೆ ಹಾಳಾಯ್ತು ರೀ. ಶೀಲಾ ಪಿ ಅಂದ್ರೆ ನನ್ನ ಹೆಂಡ್ತಿ ರೀ, ಶೀಲಾ ಪ್ರಸಾದ್. ಅವ್ರಿಗೆ ಡೈವರ್ಸ್ ನೋಟಿಸ್ ಕೊಟ್ಬಿಟ್ಟಿದ್ದೀರಲ್ಲ. ನಿಮ್ಮ ಹೆಂಡ್ತಿನ? ಇನ್ಯಾರು? ಶೀಲಾ ಪ್ರಸಾದ್ ಅಂತ ಹೇಮಗಿರಿ ಇನ್ಯಾರಿದ್ದಾರೆ ಹೇಳಿ? ಮತ್ತು ಅವ್ರಿಗೆ ಯಾಕೆ ಸರ್ ಡೈವರ್ಸ್ ನೋಟಿಸ್ ಕಳಿಸಿದ್ರಿ? ನಾನು ಕೊಡ್ಲಿಲ್ಲ ರೀ, ನೀವು ಕೊಟ್ಟಿರೋದು ನೋಟಿಸ್. ಈಗ ನನ್ನ ಲೈಫ್ ಹಾಳು ಮಾಡ್ಬಿಟ್ರಲ್ರಿ. ಹೌದಾ ಸರ್? ಏ, ಏನು ಹೌದಾ ಹೇಳ್ರಿ? ನನ್ನ ಕೆಲ್ಸಕ್ಕೆ ಬೇಡ, ನನ್ನ ಆಫೀಸಲ್ಲಿ ಹೋಗಿ ಹೋಗಿ. ಸಾರಿ ಸರ್, ಆದ್ರೆ ಅದ್ರ ಮೇಲೆ ನೋಟಿಸ್ ಅಂತ ಬರ್ದಿದ್ರಿ. ತುಂಬ ಬೈದಿದ್ರಿ ಆಕೆಗೆ. ರೀ ಶಾರದಾ ಅವರೇ, ನನ್ನ ಹೆಂಡತಿ ಮೇಲೆ ಸಿಟ್ಟು ಬಂದಾಗ ನನಗೆ ಜೋರಾಗಿ ಅವಳನ್ನು ಬೈಯೋಷ್ಟು ಧೈರ್ಯ ಇಲ್ಲ. ನನಗೆ ಬಂದ ಸಿಟ್ಟನ್ನೆಲ್ಲ, ಬೈಬೇಕು ಅನಿಸಿದ್ದನ್ನೆಲ್ಲ ಒಂದು ಪೇಪರ್ ಮೇಲೆ ಬರೆದು ತೀರಿಸ್ಕೊಳ್ತೀನಿ. ಆಮೇಲೆ ಆ ಪೇಪರ್ನ ಹರಿದು ಹಾಕ್ತೀನಿ. ನಿನ್ನೆ ನನ್ನ ಹೆಂಡತಿ ಮೇಲೆ ನನಗೆ ತುಂಬ ಸಿಟ್ಟು ಬಂದಿತ್ತು. ತುಂಬ ಬೈದು ಬಿಟ್ಟು ಅದೇ ಥರ ಆ ಟೇಬಲ್ ಮೇಲೆ ಇಟ್ಟಿದ್ದೆ, ಆಮೇಲೆ ಹರಿದು ಹಾಕೋಣ ಅಂತ. ಆದರೆ ನೀವು ಅದಕ್ಕೆ 3 ಲೈನ್ ಸೇರಿಸಿ ಡೈವರ್ಸ್ ಬೇಕು ಅಂತ ಬರೆದುಬಿಟ್ಟು ರಿಜಿಸ್ಟರ್ ಪೋಸ್ಟ್ ಮಾಡಿಬಿಟ್ಟಿದ್ದೀರಲ್ರಿ. ಸಾರಿ ಸರ್, ಆದರೆ ಅದ್ರ ಮೇಲೆ ಅನ್ಸ್ಪೋಕನ್ ನೋಟಿಸ್ ಟು ವೈಫ್ ಅಂತ ಬರೆದಿದ್ರಲ್ಲ ಸರ್, ಮಾತಾಡೋಕ್ಕೆ ಇಷ್ಟ ಇಲ್ಲ, ಅದಕ್ಕೆ ನೋಟಿಸ್ ಕಳಿಸ್ತಿದ್ದೀನಿ ಏನೋ ಥರ. ಅನ್ಸ್ಪೋಕನ್ ನೋಟಿಸ್ ಅಂತ ಅಲ್ಲ ರೀ ನಾನು ಬರೆದಿದ್ದು, ಅನ್ಸ್ಪೋಕನ್ ನೋಟ್ಸ್ ಟು ಎ ವೈಫ್ ಅಂದರೆ ಹೆಂಡತಿಗೆ ಹೇಳಲಾಗದ ಕೆಲವು ಟಿಪ್ಪಣಿಗಳು ಅಂತ. ಕಾವ್ಯದ ಥರ ಹೇಳಲ್ವೇನ್ರಿ? ಹೆಂಡತಿಗೆ ಹೇಳೋಕ್ಕಾಗಲ್ಲ, ಮನಸ್ಸಲ್ಲೇ ಇಟ್ಕೊಂಡಿರ್ತೀವಿ. ಅದು ಹೆಂಡತಿಗೆ ಹೇಳಲಾಗದ ಕೆಲವು ಟಿಪ್ಪಣಿಗಳು, ಅನ್ಸ್ಪೋಕನ್ ನೋಟ್ಸ್ ಟು ಎ ವೈಫ್. ಅಬ್ಬಬ್ಬ, ಆ ಪದ್ಯ ಅಂತ ತಗೊಂಡು ಗದ್ಯ ಮಾಡಿ ಅದನ್ನು ಡೈವೋರ್ಸ್ ಮಾಡಿ ಅದನ್ನು ರಿಜಿಸ್ಟರ್ ಪೋಸ್ಟ್ ಮಾಡಿದ್ದೀರಲ್ರಿ. ಕಾವ್ಯನೇ ಅರ್ಥ ಆಗಲ್ವೇನ್ರಿ? ಹಾಳು ಮಾಡಿಬಿಟ್ರಲ್ರಿ ನನ್ನ ಪರ್ಸ್ನಲ್ ಲೈಫು. ಸಾರಿ ಸರ್, ಗೊತ್ತಾಗಲಿಲ್ಲ. ಹೋಗಲಿ, ಆ 37,000 ರೂಪಾಯಿ ಬೇಕಾದ್ರೆ ನಾನೇ ಹಾಕೋತೀನಿ ಸರ್. ಕೋಪ ಮಾತ್ರ ಮಾಡ್ಕೋಬೇಡಿ ಸರ್. ರೇ, ಆ 37,000 ರೂಪಾಯಿ ಕತೆ ಹಾಳಾಗೋಯ್ತೀರಿ. ನನ್ನ ವೈಫ್ಗೆ ಡೈವೋರ್ಸ್ ನೋಟಿಸ್ ಕೊಟ್ಟಿದ್ದೀರಲ್ಲ, ಈಗ ನನ್ನ ಡೈವೋರ್ಸ್ ಕೊಟ್ಬಿಟ್ರೆ ನನ್ನ ಕಂಡ್ರೆ ಮೊದಲೇ ಕೋಪ ಅವಳಿಗೆ. ಸುಮ್ಮನೆ ಹೋಗಿ ತಲೆ ತಗ್ಗಿಸ್ ನಿಂತ್ರೆ ಏನ್ರಿ ಬಂತು? ಇವಾಗ ಏನು ಮಾಡೋದು ಹೇಳಿ? ಇಲ್ಲ ಸರ್, ಅವ್ರು ಹೇಳಿದ್ರೆ ಅರ್ಥ ಮಾಡ್ಕೋತಾರೆ ಸರ್, ಏನೋ ಮಿಸ್ಟೇಕ್ ಆಗಿದೆ ಅಂತ. ಅವ್ರು ನಿಮಗಿಂತ ಬುದ್ಧಿವಂತರು ಸರ್. ರೀ ಶಾರದಾ ಅವರೇ, ಇಷ್ಟು ದೊಡ್ಡ ಅನಾಹುತ ಮಾಡಿದ್ದು ಅಲ್ಲದೆ ಅವ್ರು ನನಗಿಂತ ಬುದ್ಧಿವಂತರು ಅಂತ ಅವಳಿಗೆ ಸರ್ಟಿಫಿಕೇಟ್ ಬೇರೆ ಕೊಡ್ತಾ ಇದ್ದೀರಾ?
ಹೆಂಗ್ರಿ ಅರ್ಥ ಮಾಡ್ಕೊಳ್ತಾಳೆ ಇದು ಮಿಸ್ಟೇಕು ಅಂತ? ಅವಳಿಗೇನು ಕನಸು ಬಿದ್ದಿರುತ್ತಾ ನೀವು ಮಿಸ್ಟೇಕಿಂದ ಅವಳಿಗೆ ರಿಜಿಸ್ಟರ್ ಪೋಸ್ಟ್ ಕಳಿಸ್ಬಿಟ್ಟಿದ್ದೀನಿ ಅಂತ? ನಾಶ ಮಾಡಿಬಿಟ್ರಲ್ರಿ ನನ್ನ ಲೈಫು. ಅಳಬೇಡಿ, ಅಳಬೇಡ್ರಿ. ನೋಡ್ರಿ, ನೀವು ಮಾಡಿದ ತಪ್ಪಿಗೆ ಇಲ್ಲಿ 1000 ರೂಪಾಯಿ ಇದೆ. ಈ ದುಡ್ಡು ತಗೊಂಡು ಈಗಲೇ ನೀವು ಹೇಮಗಿರಿ ಬಸ್ ಹಿಡ್ಕೊಂಡು ಹೇಮಗಿರಿಗೆ ಹೋಗಬೇಕು. ಅಲ್ಲಿ ನೀವು ಕಳಿಸಿದ್ದೀರಲ್ಲ ಲೆಟರು, ಡೈವರ್ಸ್ ಬೇಕು ಅಂತ ರಿಜಿಸ್ಟರ್ ಪೋಸ್ಟು, ಅದು ಶೀಲಾ ಪ್ರಸಾದ್ಗೆ ತಲುಪೋದಕ್ಕೆ ಮುಂಚೆನೇ ಅವಳನ್ನು ಮೀಟ್ ಮಾಡಬೇಕು. ಹೀಗೆ ಮಿಸ್ಟೇಕ್ ಆಗಿದೆ, ನಾನು ಮಿಸ್ಟೇಕ್ ಮಾಡಿದ್ದು ಅಂತ ನಿಮ್ಮ ಮೇಲೆ ಹಾಕ್ಕೊಂಡು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕು. ನಾನು ಬರೆದಿದ್ದಲ್ಲ ಅಂತ ಅವ್ರಿಗೆ ಹೇಳಬೇಕು. ಅವಶ್ಯಕತೆ ಬಿದ್ದರೆ ಅವಳ ಕಾಲಿಗೆ ಬಿದ್ದು ಕನ್ವಿನ್ಸ್ ಮಾಡಬೇಕು. ಅರ್ಥ ಆಯ್ತಾ? ಸರಿ ಸರ್, ನಾ ಹೋಗ್ತೀನಿ. ನಾ ಎಲ್ಲ ಸರಿ ಮಾಡ್ತೀನಿ ಬಿಡಿ ಸರ್. ನೀವೇನು ಯೋಚನೆ ಮಾಡಬೇಡಿ. ಆಕೆ ಎಲ್ಲ ಅರ್ಥ ಮಾಡ್ಕೋತಾರೆ. ಅವ್ರು ನಿಮಗಿಂತ ಬುದ್ಧಿವಂತರು ಸರ್. ಶಶಿ, ಇದನ್ನಲ್ಲಿ ಇಟ್ಬಿಡು. ಸರ್, ಇದು ರಂಜನ್ಲಾಲ್ ಮಿಶ್ರಾ ಕನ್ಸ್ಟ್ರಕ್ಷನ್ ಕಂಪ್ನಿಯವರು ಕನ್ಸ್ಟ್ರಕ್ಟ್ ಮಾಡಿರೋ ಬಿಲ್ಡಿಂಗ್ಗಳ ಬಗ್ಗೆ ನಮ್ಮ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಸರ್. ಇದು 3 ಪಾರ್ಟಲ್ಲಿದೆ ಸರ್. ಫಸ್ಟ್ ಪಾರ್ಟಲ್ಲಿ ಅವರ ಇಲ್ಲೀಗಲ್ ಕನ್ಸ್ಟ್ರಕ್ಷನ್ಸ್ ಬಗ್ಗೆ, ಸೆಕೆಂಡ್ ಪಾರ್ಟ್ನಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಎನ್ಕ್ರೋಚ್ಮೆಂಟ್ ಬಗ್ಗೆ, ಥರ್ಡ್ ಪಾರ್ಟ್ನಲ್ಲಿ ಕೆರೆಗಳನ್ನು ಒತ್ತುವರಿ ಮಾಡ್ಕೊಂಡಿರೋದ್ರ ಬಗ್ಗೆ ಡೀಟೇಲ್ಸ್ ಇದೆ ಸರ್. ಮೈ ಗಾಡ್, ಈ ಮಿಶ್ರಾ ಕಂಪೇರ್ ಮಾಡಿದರೆ ಬೇರೆ ಬಿಲ್ಡರ್ಸ್ ಏನೂ ಇಲ್ವಲ್ರಿ? ಎಸ್ ಸರ್, ಅನ್ಡೌಟೆಡ್ಲಿ ಹಿ ಈಸ್ ಮೋಸ್ಟ್ ಪವರ್ಫುಲ್ ಮ್ಯಾನ್ ಸರ್. ಮಿಶ್ರಾ ಕನ್ಸ್ಟ್ರಕ್ಷನ್ ಕಂಪ್ನಿಗೆ ಸೇರಿದ್ದು 4 ಟೌನ್ಶಿಪ್ಗಳು, 3 ರಿಸಾರ್ಟ್ಸ್ಗಳು, 128 ಅಪಾರ್ಟ್ಮೆಂಟ್ಗಳು, 3 ಟೆಕ್ನಾಲಜಿ ಪಾರ್ಕ್ ಇದೆ ಸರ್. ಅದರಲ್ಲಿ ಎಷ್ಟು ಲೀಗಲಾಗಿ ಸರಿಯಾಗಿ ಮಾಡಿರೋದು? ಸರ್, ಪ್ರಾಕ್ಟಿಕಲಿ ಎಲ್ಲನೂ ಇಲ್ಲೀಗಲ್ ಕನ್ಸ್ಟ್ರಕ್ಷನ್ನೇ ಸರ್. ಕರಪ್ಟ್ ಅಫಿಷಿಯಲ್ಸು ಮತ್ತು ಪೊಲಿಟಿಷಿಯನ್ಸ್ ಹೆಲ್ಪ್ ತೊಗೊಂಡು ಮಿಶ್ರಾ ಇಷ್ಟೊಂದು ಬೆಳೆದಿರೋದು. ಇಲ್ಲಿ ನೋಡಿ ಸರ್, ಇಲ್ಲಿ ಗೋಲ್ಡನ್ ರಿಸಾರ್ಟ್. ಈ ಗೋಲ್ಡನ್ ರಿಸಾರ್ಟ್ನ ಮೊದಲು ಬೇನಾಮಿ ಹೆಸರಿನಲ್ಲಿ ಎನ್ಕ್ರೋಚ್ ಮಾಡಿಕೊಂಡು ಕನ್ಸ್ಟ್ರಕ್ಷನ್ ಶುರು ಮಾಡಿದ್ರು. ಕನ್ಸ್ಟ್ರಕ್ಷನ್ ನಡೀತಿದ್ದಾಗ ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಇದು ನಮಗೆ ಸೇರಿದ ಜಾಗ ಅಂತ ಅಬ್ಜೆಕ್ಷನ್ ರೈಸ್ ಮಾಡಿದ್ರು ಸರ್. ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಸಹ ಇದರಲ್ಲಿ ಸ್ವಲ್ಪ ಜಾಗ ನಮಗೆ ಸೇರಿದ್ದೆ ಅಂತೇಳಿ ಅಬ್ಜೆಕ್ಷನ್ ರೈಸ್ ಮಾಡಿದ್ರು. ಆದರೂ ಕನ್ಸ್ಟ್ರಕ್ಷನ್ ನಿಲ್ಲಿಲ್ಲ ಸರ್. ಆಮೇಲೆ ನಿಧಾನಕ್ಕೆ ರೆವೆನ್ಯೂ ಡಿಪಾರ್ಟ್ಮೆಂಟ್ನಲ್ಲಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಅಫಿಷಿಯಲ್ಗಳನ್ನ ಅಡ್ಜಸ್ಟ್ ಮಾಡಿಕೊಂಡ್ರು. ರಿಸಾರ್ಟು ಮಿಶ್ರಾ ಹೆಸರಿಗಾಯ್ತು ಸರ್. ಎಂಥ ಮೋಸ ನೋಡಿ. ಸರ್ಕಾರದ ಜಮೀನನ್ನು ಇವರು ಯೂಸ್ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ತಾ ಇದ್ದಾರೆ ಸರ್. ಈ ಮಿಶ್ರಾ ಕನ್ಸ್ಟ್ರಕ್ಷನ್ದು ಒಂದೇ ಒಂದು ಅಪಾರ್ಟ್ಮೆಂಟ್ ಕೂಡ ಲೀಗಲ್ ಆಗಿಲ್ಲ ಸರ್. ಎಲ್ಲವೂ CDP ಆ್ಯಕ್ಟ್ನ ವೈಲೇಟ್ ಮಾಡುತ್ತೆ. ಕನ್ಸ್ಟ್ರಕ್ಷನ್ ಬೈಲಾಸ್ನು ಸಹ ಫಾಲೋ ಮಾಡಲ್ಲ ಸರ್. ಸರಿ ಶಶಿ, ರಿಪೋರ್ಟ್ನ 2 ಕಾಪಿ ಮಾಡಿ ಒಂದು ನಿನ್ನ ಹತ್ರ ಇಟ್ಕೋ, ಒಂದು ಆಫೀಸ್ ಫೈಲ್ಗೆ ಹಾಕು. ಓಕೆ ಸರ್. ದೇವಾನಂದ್ ಸರ್, ಇಷ್ಟೆಲ್ಲ ಆದರೂ ಇವ್ರ ಮೇಲೆ ಯಾಕೆ ಯಾರೂ ಆ್ಯಕ್ಷನ್ ತೊಗೊಂಡಿಲ್ಲ? ಸರ್, ಆ್ಯಕ್ಷನ್ ತೊಗೋಬೇಕಾಗಿರೋರಲ್ಲ ಅವ್ರ ಕಡೆನೇ ಇದ್ದಾರೆ ಸರ್. ಮಿಶ್ರಾ ಕನ್ಸ್ಟ್ರಕ್ಷನ್ ಮೇಲೆ ತುಂಬಾ ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಗಿದೆ. ಆದರೆ ಯಾವ ಕಂಪ್ಲೇಂಟ್ ಕೂಡ ಲೀಗಲೈಸ್ ಆಗಿಲ್ಲ. ಅದು ಅಲ್ಲದೆ ಕಾಂಪ್ರಹೆನ್ಸಿವ್ ಸಿಟಿ ಡೆವಲಪ್ಮೆಂಟ್ ಪ್ಲ್ಯಾನು ಲಾಸ್ಟ್ ರಿವೈಸ್ ಆಗಿದ್ದು 1990ನಲ್ಲಿ ಸರ್. ವಾಟ್ ಎ ಸ್ಯಾಡ್ ಥಿಂಗ್ ಐಸ್. ಎಂಥ ಅನ್ಯಾಯ ಅಲ್ವಾ? ಜನ ಇವ್ರುಗಳನ್ನೆಲ್ಲ ನಂಬಿ ಅಪಾರ್ಟ್ಮೆಂಟ್ಗಳನ್ನ ಕೊಂಡ್ಕೊಳ್ತಾರೆ. ಅವು ಇಲ್ಲಿಗಲ್ ಅಂತಲೂ ಗೊತ್ತಾಗೋದಿಲ್ಲ ಅವರಿಗೆ. ಪರಿಸ್ಥಿತಿ ಇಷ್ಟು ಹದಗೆಟ್ಟಿರುವಾಗ ಈ ಆಯೋಗ ಏನೇನು ಮಾಡೋಕ್ಕೆ ಸಾಧ್ಯ ಇದೆ ಇವನು? ಸರ್, ಈಗಾಗಲೇ ಜನ ಆಕ್ಯುಪೈ ಮಾಡ್ಕೊಂಡಿರೋ ಅಪಾರ್ಟ್ಮೆಂಟ್ಗಳ ಬಗ್ಗೆ ನಾವು ಅಷ್ಟೊಂದು ಹಾರ್ಶ್ ಆಗಿ ಸ್ಟ್ಯಾಂಡ್ ತೊಗೊಳಕ್ಕಾಗೋದಿಲ್ಲ ಸರ್. ಒಂದು ಕೆಲಸ ಮಾಡೋಣ, ಇವಾಗಲೇ ಜನ ವಾಸ ಮಾಡ್ತಾ ಇರ್ತಕ್ಕಂಥ ಅಪಾರ್ಟ್ಮೆಂಟ್ಗಳ ಬಗ್ಗೆ ನಾವು ಬೇರೆ ಸ್ಟ್ರಾಟಜಿ ಮಾಡೋಣ. ಮಿಶ್ರ ಏನು ಇಲ್ಲಿಗಲ್ ಆಗಿ ಎನ್ಕ್ರೋಚ್ ಮಾಡ್ಕೊಂಡಿದ್ದ ಲ್ಯಾಂಡು, ಅದ್ರ ಬಗ್ಗೆ ಲ್ಯಾಂಡ್ಗೆ ಏನಿದೆ ಪ್ರತಿ ಸ್ಕ್ವೇರ್ ಫೀಟ್ಗೆ ಈಗ ಚಾಲ್ತಿಲಿರ್ತಕ್ಕಂಥ ರೇಟು, ಅದರ 10ರಷ್ಟು ಆ ಲ್ಯಾಂಡಿಗೆ ನಾವು ಪೆನಾಲ್ಟಿ ಹಾಕೋದು. ಸರ್, ಹಾಗಿದ್ದರೆ ಅವರೆಲ್ಲ ಸರ್ಕಾರಕ್ಕೆ ಸುಮಾರು 200 ರಿಂದ 300 ಕೋಟಿ ರೂಪಾಯಿ ಕಟ್ಟಬೇಕಾಗತ್ತೆ ಸರ್. ಕಟ್ಲಿ ಬಿಡಿ,
ಪಾಪ ಅಪಾರ್ಟ್ಮೆಂಟ್ ಕೊಂಡ್ಕೊಂಡವ್ರಿಗೆ ಯಾಕೆ ನಾವು ತೊಂದರೆ ಕೊಡಬೇಕು? ಆ ಮಿಶ್ರನ ಕಟ್ಲಿ ಬಿಡಿ. ಸರ್, ಈಗ ಹೊಸದಾಗಿ ಮಿಶ್ರಾ ಕನ್ಸ್ಟ್ರಕ್ಷನ್ ಅವರು ಕನ್ಸ್ಟ್ರಕ್ಟ್ ಮಾಡ್ತಿರೋದ್ರಲ್ಲಿ ಇಲ್ಲೀಗಲ್ ಆಗಿರೋದನ್ನು ನಾವು ಇಮಿಡಿಯೇಟಾಗಿ ತಡಿಬೋದು ಸರ್. ಹೊಸ ಅಪಾರ್ಟ್ಮೆಂಟ್ಗಳು ಯಾವುದು? ಸರ್ 5 ಕಡೆ ಇದೆ ಸರ್ ಹೊಸ ಅಪಾರ್ಟ್ಮೆಂಟು. ನೆಪ್ಟ್ಯೂನ್ ಸಿಟಿ, ಸೌಪರ್ಣಿಕಾ ಎಕ್ಸ್ಟೆನ್ಷನ್, MN ರೋಡ್, ಭೀಮನಹಳ್ಳಿ, ಆಮೇಲೆ ಲಯನ್ಸ್ ರೋಡಲ್ಲಿದೆ ಸರ್. 5 ಕನ್ಸ್ಟ್ರಕ್ಷನ್ಸು ಇಲ್ಲೀಗಲ್ಲು ಸರ್. ಲೇಔಟ್ ಪ್ಲ್ಯಾನು, ಬಿಲ್ಡಿಂಗ್ ಪ್ಲ್ಯಾನು ಅಪ್ರೂವ್ ಆಗಿರೋದೇ ಒಂಥರ, ಇವ್ರು ಕನ್ಸ್ಟ್ರಕ್ಟ್ ಮಾಡಿರೋದೇ ಒಂಥರ. ಎಲ್ಲ ಕನ್ಸ್ಟ್ರಕ್ಷನು CDP ಆ್ಯಕ್ಟ್ನ ವೈಲೇಟ್ ಮಾಡುತ್ತೆ ಸರ್. ಸರ್, ಸೆಟ್ ಆಫ್ ಇಲ್ಲ, ಅರ್ಥಕ್ವೇಕ್ ಟಾಲರೆಂಟ್ ಆಗಿ ಕನ್ಸ್ಟ್ರಕ್ಷನ್ ಮಾಡಿಲ್ಲ. ನಾನು ಶಶಿಕಾಂತು ಮಫ್ತಿನಲ್ಲಿ ಅಪಾರ್ಟ್ಮೆಂಟ್ ಬೈ ಮಾಡೋ ಥರ ಹೋಗಿದ್ವಿ, ಆಗಿದೆಲ್ಲ ಗೊತ್ತಾಯ್ತು ಸರ್. ಸರ್, ನಾವು ಹಳೆ ಫೈಲ್ಸ್ಗಳನ್ನ ನೋಡ್ತಾ ಇದ್ವಿ ಸರ್. ಈ MN ರೋಡು ಮತ್ತು ಸೌಪರ್ಣಿಕಾ ಎಕ್ಸ್ಟೆನ್ಷನಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿದ್ದಲ್ಲ ಸರ್ ಅಪಾರ್ಟ್ಮೆಂಟ್, ಅದು ಕನ್ಸ್ಟ್ರಕ್ಷನ್ ಸ್ಟೇಜಲ್ಲಿ ಇರಬೇಕಾದ್ರೆ ಗೌರ್ಮೆಂಟ್ ಕಡೆಯಿಂದ ಸೂಪರ್ವೈಸಿಂಗ್ ಇಂಜಿನಿಯರ್ ಹೋಗಿ ಇನ್ಸ್ಪೆಕ್ಷನ್ ಮಾಡಿದ್ರು. ಕನ್ಸ್ಟ್ರಕ್ಷನ್ ಸರಿಗಿಲ್ಲ ಅಂತ ಅವ್ರು ಅಬ್ಜೆಕ್ಷನ್ ರೇಸ್ ಮಾಡಿದರು ಸರ್. ಆದರೆ ಕನ್ಸ್ಟ್ರಕ್ಷನ್ ನಿಲ್ಲಿಲ್ಲ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಆಬ್ಜೆಕ್ಷನ್ನ ಹಾಗೆ ಮುಚ್ಚಾಕ್ಬಿಟ್ರು ಸರ್. ಸರ್, ಆ 2 ಅಪಾರ್ಟ್ಮೆಂಟ್ಗಳಿಗೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಆಗಲಿ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಆಗಲಿ ತೊಗೊಂಡೇ ಇಲ್ಲ ಸರ್. ಆಗಲೇ ಕೊಂಡ್ಕೊಂಡಿರೋರಿಗೆ ಬಂದು ಆಕ್ಯುಪೈ ಮಾಡಿ ಅಂತ ಹೇಳ್ತಿದ್ದಾರೆ ಸರ್. ಸರ್, ಎಲ್ಲ ಅಪಾರ್ಟ್ಮೆಂಟ್ಗಳದ್ದು ಕನ್ಸ್ಟ್ರಕ್ಷನ್ ಮುಂಚೆ ಮಾಡಿಸಿರೋ ಸ್ಟ್ರೆಂತ್ ಆಫ್ ಸಾಯಿಲ್ ಟೆಸ್ಟು, ಮೆಟೀರಿಯಲ್ ಅಪ್ರೂವಲ್ ಟೆಸ್ಟು ಎಲ್ಲದರಲ್ಲೂ ಮ್ಯಾನುಪ್ಯುಲೇಷನ್ ಮಾಡಿದ್ದಾರೆ ಸರ್. ನೋ, ದಿಸ್ ಇಸ್ ಟೂ ಮಚ್. ಇದಕ್ಕೊಂದು ಕೊನೆ ಕಾಣಿಸ್ಲೇಬೇಕಾಗುತ್ತೆ. ನಮ್ಮ ಹತ್ರ ಫುಲ್ ರೆಕಾರ್ಡ್ಸ್ ಇರೋದ್ರಿಂದ ಏನು ಚಿಂತೆ ಮಾಡಬೇಕಾಗಿಲ್ಲ. ಆ 5 ಅಪಾರ್ಟ್ಮೆಂಟ್ಗಳನ್ನ ಡಿಮಾಲಿಷನ್ ಮಾಡ್ಸೋಣ. ಹಾಗೆ ಮಾಡಿದ್ರೆ ಮಾತ್ರ ಅವ್ರು ಅಲರ್ಟ್ ಆಗೋದು, ಅವ್ರಿಗೆ ಬುದ್ಧಿನೂ ಬರೋದು. ಹೌದು ಸರ್. ಶಶಿ, ಈ 5 ಅಪಾರ್ಟ್ಮೆಂಟ್ಗಳನ್ನ ಡಿಮಾಲಿಷ್ ಮಾಡ್ತಾ ಇದ್ದೀವಿ ಅಂತ ಆ ಮಿಶ್ರಾ ಕಂಪನಿಯವ್ರಿಗೆ ನೋಟಿಸ್ ಇಶ್ಯೂ ಮಾಡಿ. ಸರ್, ಬೇಡ ಸರ್. ಯಾಕೆ? ನಾವು ನೋಟಿಸ್ ಕಳಿಸ್ಬಿಟ್ರೆ ಮಿಶ್ರಾ ಕಡೆಯವ್ರು ಅಲರ್ಟ್ ಆಗಿಬಿಡ್ತಾರೆ. ಅವ್ರು ಕೋರ್ಟ್ಗೆ ಹೋಗಿ ಸ್ಟೇ ಆರ್ಡರು ತರ್ಬೋದು. ಹೇಗಿದ್ದರೂ ಹೊಸ ಆ್ಯಕ್ಟ್ ಪ್ರಕಾರ ಇಲ್ಲಿಗಲ್ ಆಗಿ ಕನ್ಸ್ಟ್ರಕ್ಟ್ ಮಾಡಿರೋ ಬಿಲ್ಡಿಂಗ್ಗಳನ್ನ ಡೆಮಾಲಿಷ್ ಮಾಡೋಕ್ಕೆ ಆಯೋಗಕ್ಕೆ ಪವರ್ಸ್ ಇದೆಯಲ್ಲ ಸರ್. ಹಾಗೆ ಡೈರೆಕ್ಟಾಗಿ ಡೆಮಾಲಿಷ್ ಮಾಡಿಬಿಡೋಣ. ನೀನು ಹೇಳ್ತಾ ಇರೋದು ಸರಿಯೇ. ನಾವು ಯಾವ ಕಾರಣಕ್ಕೂ ಅವ್ರಿಗೆ ಅಲರ್ಟ್ ಆಗೋಕ್ಕೆ ಅವಕಾಶ ಕೊಡಬಾರ್ದು. ಈ ಶನಿವಾರವೇ ಡೆಮಾಲಿಷ್ ಮಾಡಿಬಿಡೋಣ. ಸರ್, ಶನಿವಾರನೇ ಡಿಮಾಲಿಷನ್ ಅಂತ ತಾವು ಆರ್ಡ್ರ್ ಪಾಸ್ ಮಾಡಿ ಸೈನ್ ಮಾಡಿಕೊಟ್ರೆ ನಾ ಅಡಿಷನಲ್ ಪೊಲೀಸ್ ಫೋರ್ಸ್ಗೆ ರಿಕ್ವೆಸಿಷನ್ ಕಳಿಸ್ತೀನಿ ಸರ್. ಓಕೆ ಶಶಿ, ಆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿಬಿಡು, ಸೈನ್ ಮಾಡಿಕೊಡ್ತೀನಿ. ಶನಿವಾರನೇ ಕೆಲಸ ಮುಗಿಸ್ಬಿಡೋಣ. ಓಕೆ ಸರ್. ಓಕೆ ಸರ್, ನಾನು ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡ್ತೀನಿ. ಆಮೇಲೆ ಶನಿವಾರಕ್ಕೆ ಈ JCB ಟ್ರ್ಯಾಕ್ಟರ್ ಉಳಿದಿದ್ದ ಎಕ್ವಿಪ್ಮೆಂಟ್ಸ್ನ ಅರೇಂಜ್ ಮಾಡಿಬಿಡ್ತೀನಿ ಸರ್. ಓಕೆ ಓಕೆ ಮತ್ತೆ? ಹಾಂ ಸರ್, ಇದು ಪಟೇಲ್ ಆ್ಯಂಡ್ ಪಟೇಲ್ ಕನ್ಸ್ಟ್ರಕ್ಷನ್ ಕಂಪ್ನಿಗೆ ಸೇರಿದ ಲೇಔಟ್ ಪ್ಲ್ಯಾನ್ ಸರ್. ಇದರಲ್ಲಿ ಸರ್ಕಾರಿ ಭೂಮಿ ಸುಮಾರು 8 ರಿಂದ 10 ಎಕರೆ ಒತ್ತುವರಿಯಾಗಿದೆ ಸರ್. ಹಲೋ ಸರ್, ನಾನು ಸರ್ ಭೀಮೇಶ. ಹೇಳಪ್ಪ, ಏನು ರಿಪೋರ್ಟು? ಸರ್, ಇವತ್ತು ಆಫೀಸ್ನಲ್ಲಿ ನಿಮ್ಮ ಕನ್ಸ್ಟ್ರಕ್ಷನ್ ಕಂಪ್ನಿ ವಿರುದ್ಧ ಆಕ್ಷನ್ ತಗೊಳ್ಳೋದ್ರ ಬಗ್ಗೆ ಮಾತಾಗ್ತಿತ್ತು ಸರ್. ಯಾರ್ಯಾರಿದ್ರು? ಸರ್, ಕುಮಾರ್ ದೇಶಪಾಂಡೆ ಸಾಹೇಬರು, ಪೊಲೀಸ್ SP ದೇವಾನಂದ್ ಚೌಧರಿ ಅವರು, ಆಮೇಲೆ ಶಶಿಕಾಂತ್ ಅವರು 3 ಜನ ಇದ್ದರು ಸರ್. ಏನು ಮಾತಾಡ್ಕೋತಿದ್ರು? ಸರ್, ನಿಮ್ಮದು ನೆಪ್ಟ್ಯೂನ್ ಸಿಟಿ, ಸೌಪರ್ಣಿಕಾ ಎಕ್ಸ್ಟೆನ್ಷನ್ನು, ಭೀಮ್ನಳ್ಳಿ, ಲಯನ್ಸ್ ರೋಡು ಇಲ್ಲೆಲ್ಲ ಹೊಸ ಅಪಾರ್ಟ್ಮೆಂಟ್ಸ್ ಇದೆಯಂತಲ್ಲ ಸರ್? ಹೌದು. ಅದಕ್ಕೇನು ಇವಾಗ? ಸರ್, ಅದೆಲ್ಲ ಇಲ್ಲಿಗಲ್ ಬಿಲ್ಡಿಂಗ್ಸ್ ಅಂತೆ ಸರ್. ಅದಕ್ಕೇನು ಮಾಡ್ತಾರಂತೆ? ಸರ್, 5 ಅಪಾರ್ಟ್ಮೆಂಟ್ಗಳನ್ನು ಡೆಮಾಲಿಷ್ ಮಾಡ್ತಾರಂತೆ ಸರ್. ವಾಟ್? ಸರ್, ನೋಟಿಸ್ ಕೂಡ ಕೊಡಲ್ವಂತೆ. ಏನು, ನೋಟಿಸು ಕೊಡಲ್ವಂತ? ಸರ್, ದೇಶಪಾಂಡೆ ಸಾಹೇಬರು ನೋಟಿಸ್ ಕಳಿಸ್ಬೇಕು ಅಂದರು. ಆದರೆ ಶಶಿಕಾಂತ್ ಅವರು ನೋಟಿಸ್ ಕಳಿಸೋದು ಬೇಡ ಅಂದರು. ನೋಟಿಸ್ ಕೊಟ್ಟರೆ ಮಿಶ್ರಾ ಅವರು ಹೈಕೋರ್ಟಿಂದ ಸ್ಟೇ ಆರ್ಡರ್ ತಂದುಬಿಡ್ತಾರೆ. ಹೊಸ ಆಕ್ಟ್ ಪ್ರಕಾರ ಇಲ್ಲಿಗಲ್ ಬಿಲ್ಡಿಂಗ್ಸ್ನ ವಿತೌಟ್ ನೋಟಿಸ್ ಡೆಮಾಲಿಷ್ ಮಾಡೋ ಪವರು ಆಯೋಗಕ್ಕಿದೆ. ಅದಕ್ಕೆ ನೋಟಿಸ್ ಕಳಿಸ್ತೀನಿ ಡೆಮಾಲಿಷ್ ಮಾಡ್ಬಿಡೋದು ಅಂತ ಶಶಿಕಾಂತ್ ಅವ್ರು ಹೇಳ್ತಾ ಇದ್ರು ಸರ್. ಅವನು ಯಾಕೋ ತುಂಬ ಜಾಸ್ತಿ ಆಯಿತು. ದೇಶಪಾಂಡೆ ಅವ್ರು ಏನು ಹೇಳಿದ್ರು? ಅವರು ಶಶಿಕಾಂತ್ ಹೇಳಿದ್ದಕ್ಕೆ ಒಪ್ಕೊಂಡ್ರು ಸರ್. ಬಿಲ್ಡಿಂಗ್ ಡೆಮಾಲಿಷ್ ಮಾಡೋದಕ್ಕೆ ಆರ್ಡರ್ ಪಾಸ್ ಮಾಡಿಬಿಟ್ರು. ಶನಿವಾರನೇ ಡೆಮಾಲಿಷ್ ಮಾಡ್ತಾರಂತೆ. ಶನಿವಾರ?
ಹೂಮೊಗವಾಡದ ಇರಿಯುವ ಮುಳ್ಳೆ ಎಲ್ಲಿವರೆಗೆ ನಿನ್ನಾಟ ಎಷ್ಟು ಕಷ್ಟ ಆಗತ್ತೆ ಗೊತ್ತಾ ಅಟ್ ದಿಸ್ ಸ್ಟೇಜ್ ರಾಮಚರಣ್ ಸಿಂಗ್ ನ ಬದಲಾಯಿಸೋದು ಅಂದ್ರೆ. ಮಹಿಳೆಯರಿಗೋಸ್ಕರ ಸ್ವಲ್ಪ ಕಷ್ಟ ಪಡಬಹುದಲ್ವಾ? ನೀವು ನಮ್ಮ ಜಗಳ ಮನಸ್ಸಿನಲ್ಲಿ ಇಟ್ಕೊಂಡೇ ಹೀಗೆಲ್ಲ ಮಾಡ್ತಾ ಇದ್ದೀರಾ. ಇಂಥ ಅಕ್ಯುಸೇಷನ್ಸ್ ನನಗೆ ಇಷ್ಟ ಆಗೋದಿಲ್ಲ ಮಿಸ್ಟರ್ ವಾಸುದೇವರಾಜು. ನೀವು ತುಂಬಾ ನ್ಯಾರೋ ಮೈಂಡೆಡ್ ಆಗಿ ಬಿಹೇವ್ ಮಾಡ್ತಾ ಇದ್ದೀರಾ. ನೀವೇನ್ ಬೇಕಾದ್ರೂ ತಿಳ್ಕೊಳ್ಳಿ, ರಾಮಚರಣ್ ಸಿಂಗ್ನ ಬದಲಾಯಿಸಿ ಒಬ್ಬ ಮಹಿಳೆಯನ್ನು ಅಪಾಯಿಂಟ್ ಮಾಡೋವರೆಗೂ ನಿಮ್ಮ ಎಲ್ಲ ಕೆಲಸಗಳು ನಿಲ್ಲಬೇಕಾಗುತ್ತೆ. ನಾನು 35 ಕಂಪನಿಗಳ ಓನರು. ನನ್ನ ಆನ್ಯುವಲ್ ಟರ್ನ್ ಓವರ್ 50 ಬಿಲಿಯನ್ಗಿಂತ ಜಾಸ್ತಿ ಇದೆ. ನನ್ನ ಸ್ಥಾನಕ್ಕಾದ್ರೂ ಮರ್ಯಾದೆ ಕೊಡಬೇಡವಾ ನೀವು? ದುಡ್ಡಿನ ಕ್ವಾಂಟಿಟಿ ನೋಡಿ ನಾನು ಮನುಷ್ಯರಿಗೆ ಬೆಲೆ ಕೊಡೋದಿಲ್ಲ. ರಾಮಚರಣ್ ಸಿಂಗ್ ಅಂತ ಮನುಷ್ಯನ ಸೂಪರ್ವಿಷನ್ ಅಲ್ಲಿ ಇಷ್ಟು ಒಳ್ಳೆ ಪ್ರಾಜೆಕ್ಟ್ ನಡೆಯೋದಕ್ಕೆ ನಾನು ಬಿಡೋದಿಲ್ಲ. ನೀವು ಹೀಗೆ ಚಿಕ್ಕ ಚಿಕ್ಕ ವಿಷಯದಲ್ಲಿ ಹಠ ಹಿಡಿತಾ ಕೂತ್ಕೊಂಡ್ಬಿಟ್ರೆ ಕೆಲಸ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ನಿಮ್ಮನ್ನು ಬದಲಾಯಿಸುವಂತ ರಾಮನಾಥ್ ಪಟೇಲು, ಆಂಜೆಲಾ ರಾಬರ್ಟ್ಸ್ ಇಬ್ಬರ ಹತ್ರನೂ ನಾನು ಮಾತಾಡ್ಬೇಕಾಗಿ ಬರುತ್ತೆ. ಚಿಕ್ಕವರಿಗೆ ದೊಡ್ಡ ಜಾಗದಲ್ಲಿ ಕೂರಿಸಿದ್ರೆ ಹೀಗೆ ಆಗೋದು. ನಿಮ್ಗಿಷ್ಟ ಬಂದ ಹಾಗೆ ಮಾಡ್ಕೊಳ್ಳಿ. ಹಲೋ ಹಲೋ, ಮಾಯಾಮೃಗ ಮಾಯಾಮೃಗ ಮಾಯಾಮೃಗವೆಲ್ಲಿ ಮಾಯಾಮೃಗ ಮಾಯಾಮೃಗ